ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಕರೆಂಟ್ ಡಿವಿಷನ್ ಥಿಯರಮ್ ಮೇಲೆ. ಸೊ ಕ್ವಶನ್ ಏನು ಹೇಳ್ತಾ ಇರೋದು, ಫೈಂಡ್ ದ ವ್ಯಾಲ್ಯೂ ಆಫ್ ದ ಬ್ಯಾಟ್ರಿ ವೋಲ್ಟೇಜ್ ಅಂತ ಅಂದ್ರೆ ಈ ಒಂದು ವ್ಯಾಲ್ಯೂನ ನಾವು ಕಂಡುಹಿಡಿಬೇಕಾಗಿದೆ. ಈ ವ್ಯಾಲ್ಯೂ ಒಂದೊಂದ್ಸಲಿ ವಿ ಅಂತ ಕೊಡ್ತಾರೆ, ಇ ಅಂತ ಕೊಡ್ತಾರೆ, ಕನ್ಫ್ಯೂಸ್ ಆಗಬಾರ್ದು. ವೋಲ್ಟೇಜೇ ಅವ್ರು ಕೇಳ್ತಾ ಇರೋದು, ವಿ ವ್ಯಾಲ್ಯೂ ಅದನ್ನ ಇ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಆಲ್ಸೋ ಫೈಂಡ್ ದ I1 ವ್ಯಾಲ್ಯೂ, ಇಲ್ಲಿ I2 ವ್ಯಾಲ್ಯೂನ ಕೊಟ್ಟಿದ್ದಾರೆ, I1 ವ್ಯಾಲ್ಯೂನ ನಾನು ಕಂಡುಹಿಡಿಬೇಕು. ಸೊ ಈಗ ನೋಡಿ, ಬೇಸಿಕ್ ಆಗಿ ನಾನು ಸರ್ಕ್ಯೂಟ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಕರೆಂಟ್ ಯಾವತ್ತಿದ್ರೂ ಕೂಡ ನೆಗೆಟಿವ್ ಇಂದ ಪಾಸಿಟಿವ್ ಮುಖಾಂತರ ಹೋಗ್ತಾ ಹೋಗುತ್ತೆ, ಗೊತ್ತಾಯ್ತಾ? ವೋಲ್ಟೇಜಿನ ನೆಗೆಟಿವ್ ಇಂದ ಪಾಸಿಟಿವ್ ಮುಖಾಂತರ ಈ ತರ ಫ್ಲೋ ಆಗ್ತಾ ಹೋಗುತ್ತೆ. ಲೆಟ್ ಮಿ ಕಾಲ್ ಇಟ್ ಎಸ್ ಐ ಟಿ ಅಂತಂದ್ರೇನು, ಐ ಟೋಟಲ್, ಈ ಒಂದು ಸರ್ಕ್ಯೂಟ್ ಅಲ್ಲಿ ಇರುವಂತಹ ಟೋಟಲ್ ಕರೆಂಟ್. ಈ ತರ ಬಂದ್ಬಿಟ್ಟು ಈ 4 ohm ರೆಸಿಸ್ಟೆನ್ಸ್ಗೆ ಹೋಗುತ್ತೆ. ಈ ಒಂದು ಪಾಯಿಂಟಿಗೆ ಬಂದ ತಕ್ಷಣ ಏನಾಗುತ್ತೆ, ಅದಕ್ಕೆ ಎರಡು ದಾರಿ ಓಪನ್ ಆಗುತ್ತೆ. ಒಂದು ಈ ತರ ಹೋಗ್ಬೋದು ಅಥವಾ ಈ ತರ ಹೋಗ್ಬೋದು. ಈಗ ಅದೇ ಮಾಡುತ್ತೆ, ಸ್ವಲ್ಪ ಕರೆಂಟ್ ಈ ಕಡೆಯಿಂದ ಹೋಗುತ್ತೆ, ಒಂದು ಸ್ವಲ್ಪ ಕರೆಂಟ್ ಈ ಕಡೆಯಿಂದ ಹೋಗುತ್ತೆ, ಗೊತ್ತಾಯ್ತಾ? ಇಲ್ಲಿಗೆ ಬಂದ ತಕ್ಷಣ ಟೋಟಲ್ ಕರೆಂಟು ಎರಡು ಭಾಗಗಳಾಗಿ ಡಿವೈಡ್ ಆಯ್ತು. ಸೊ I1 ಒಂದು ಸ್ವಲ್ಪ ಕರೆಂಟು, I2 ಅನ್ನೋದು ಒಂದು ಸ್ವಲ್ಪ ಕರೆಂಟ್, ಎರಡು ಕೂಡ ಈಕ್ವಲ್ ಆಗಿರ್ತಾವ? ಇಲ್ಲ, ಸರಿನಾ? ರೆಸಿಸ್ಟೆನ್ಸ್ಗಳು ಡಿಫ್ರೆಂಟ್ ಇರೋದ್ರಿಂದ ಡಿಫ್ರೆಂಟ್ ಕರೆಂಟೇ ಹೋಗೋದು, ಗೊತ್ತಾಯ್ತಾ? ಈಗ ರೆಸಿಸ್ಟೆನ್ಸ್ ಕಡಿಮೆ ಇದೆ ಅಂತಂದ್ರೆ ಜಾಸ್ತಿ ಕರೆಂಟ್ ಹೋಗುತ್ತೆ, ಅದೇನಾದ್ರೂ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂತಂದ್ರೆ ಕಡಿಮೆ ಕರೆಂಟ್ ಹೋಗುತ್ತೆ. ಸೊ ಅದು ಬೇಕಾಗಿಲ್ಲ. ಇವಾಗ ನಾನು ಹೇಳ್ತಾ ಇರೋದು ಸೇಮ್ ಕರೆಂಟ್ ಯಾವುದೇ ಕಾರಣಕ್ಕೂ ಕೂಡ ಹೋಗಲ್ಲ, ಸರಿನಾ? ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ ಹೊರತು ಸೇಮ್ ಆಗಿ ಅದು ಡಿವೈಡ್ ಆಗಲ್ಲ. ಫಾರ್ ಎಕ್ಸಾಂಪಲ್ 4 ಆಂಪಿಯರ್ ಕರೆಂಟ್ ಇದೆ ಅಂತಂದ್ರೆ 2 ಆಂಪಿಯರ್ ಇಲ್ಲಿ, 2 ಆಂಪಿಯರ್ ಇಲ್ಲಿ, ಈ ತರ ಹೋಗಲ್ಲ, ಸರಿನಾ? ಎರಡಕ್ಕೂ ಕೂಡ ಡಿಫ್ರೆಂಟ್ ವ್ಯಾಲ್ಯೂ ಹೋಗ್ತಾ ಹೋಗುತ್ತೆ. ಸೊ ಈಗ ಏನಾಗಿದೆ, ಐ ಟೋಟಲ್ ಎರಡು ಭಾಗಗಳಾಗಿ ಡಿವೈಡ್ ಆಗಿ I1 ಮತ್ತೆ I2 ಆಗಿದೆ. I2 ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 1.5 ಆಂಪಿಯರ್ ಅಂತ, ಆದ್ರೆ I1 ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಫಸ್ಟ್ ನಾನು ಈ ವೋಲ್ಟೇಜ್ ಅನ್ನ ಕಂಡುಹಿಡಿಬೇಕು, ಮತ್ತೆ I1 ವ್ಯಾಲ್ಯೂನ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. ಫಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಐ ಟೋಟಲ್ ವ್ಯಾಲ್ಯೂನ ಕಂಡುಹಿಡ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ. ಐ ಟೋಟಲ್ ಅನ್ನ ಕಂಡುಹಿಡ್ಕೊಂಡ್ರೆ ನಾನು ಕರೆಂಟ್ ಡಿವಿಷನ್ ಥಿಯರಮ್ ಅನ್ನ ಅಪ್ಲೈ ಮಾಡ್ಬಿಟ್ಟು I1 ವ್ಯಾಲ್ಯೂನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಗೊತ್ತಾಯ್ತಾ? ಫಸ್ಟ್ ಏನ್ ಕಂಡುಹಿಡ್ಕೊಳ್ಳೋಣ, ಐ ಟೋಟಲ್ ವ್ಯಾಲ್ಯೂನ. ಐ ಟೋಟಲ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. I2 ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾನೆ. ಈಗ ನಮಗೆ ಕರೆಂಟ್ ಡಿವಿಷನ್ ಥಿಯರಮ್ ಪ್ರಕಾರ ಫಸ್ಟ್ ಈಕ್ವೇಶನ್ ಅನ್ನ ಬರೀತೀನಿ. ಯಾವ ರೀತಿ ಅಂತ, IX ವಿಲ್ ಬಿ ಈಕ್ವಲ್ ಟು ಅಂತಂದ್ರೆ ಯಾವುದೇ ಒಂದು ಕರೆಂಟ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ IX ವಿಲ್ ಬಿ I1 ಇರ್ಬೋದು, I2 ಇರ್ಬೋದು, I3 ಇರ್ಬೋದು, ಯಾವ್ದಾದ್ರು ಎಷ್ಟು ಭಾಗಗಳಾಗಿ ಡಿವೈಡ್ ಆಗಿರುತ್ತೆ ಅಷ್ಟು ಭಾಗ. ಸೊ ಅದ್ರದ್ದು ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ, ಐ ಟೋಟಲ್ ಇಂಟು ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್, ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್ ವೋಲ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್, ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್ ಪ್ಲಸ್ ರೆಸಿಸ್ಟೆನ್ಸ್ ಆಫ್ ದಿ ಕರೆಂಟ್ ಬ್ರಾಂಚ್, ರೆಸಿಸ್ಟೆನ್ಸ್ ಆಫ್ ದಿ ಕರೆಂಟ್ ಬ್ರಾಂಚ್. ಸೊ ಹಂಗಂದ್ರೆ ಏನು ಅಂತ ನಾನು ಇವಾಗ ಹೇಳ್ಕೊಡ್ತಾ ಹೋಗ್ತೀನಿ, ಸರಿನಾ? ನೋಡಿ ಇಲ್ಲಿ ಸಿಂಪಲ್. ಈಗ ನನಗೆ ವ್ಯಾಲ್ಯೂ ಯಾವ್ದ್ರದ್ದು ಬೇಕಪ್ಪ, I1 ಏನ್ ಬೇಕು. ಸೊ I1 ಅನ್ನ ಇಲ್ಲಿ ಪ್ಲೇಸ್ ಮಾಡ್ತೀನಿ, ಐ ಟೋಟಲ್ ವ್ಯಾಲ್ಯೂನ ಇಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ತೀನಿ. ಆರ್ ಆಪೋಸಿಟ್ ಅಂತ ಅಂದ್ರೆ ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್ ಅನ್ನ ಪ್ಲೇಸ್ ಮಾಡ್ಬೇಕು. I1 ವ್ಯಾಲ್ಯೂ ಕಂಡುಹಿಡಿತಾ ಇರೋದ್ರಿಂದ ಇದು ಅದರ ಬ್ರಾಂಚ್, ಕರೆಂಟ್ ಬ್ರಾಂಚ್. ಇದರ ಆಪೋಸಿಟ್ ಬ್ರಾಂಚ್ ಯಾವುದು, 8 ohm ಇರುವಂತ ಬ್ರಾಂಚ್. ಸೊ 8 ohm ಅನ್ನ ಇಲ್ಲಿ ಪ್ಲೇಸ್ ಮಾಡಬೇಕು. ಆಪೋಸಿಟ್ ಬ್ರಾಂಚಿನ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಪ್ಲೇಸ್ ಮಾಡಬೇಕು. ವೋಲ್ ಡಿವೈಡೆಡ್ ಬೈ ಆಪೋಸಿಟ್ ಬ್ರಾಂಚಿನ ರೆಸಿಸ್ಟೆನ್ಸ್ ಪ್ಲಸ್ ಕರೆಂಟ್ ಬ್ರಾಂಚ್ ಅಂದ್ರೆ I1 ಅಲ್ವಾ ಫ್ಲೋ ಆಗ್ತಾ ಇರೋದು ಇಲ್ಲಿ. ಸೊ ಅದ್ರದ್ದು ರೆಸಿಸ್ಟೆನ್ಸ್ ಎಷ್ಟಿರೋದು, 6 ohm. ಆ ತರ. ಸೊ ಪ್ರಾಬ್ಲಮ್ ಪ್ರೊಸೀಡ್ ಆದಾಗ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ನಾವು ಐ ಟೋಟಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಐ ಟೋಟಲ್ ವ್ಯಾಲ್ಯೂ ಬೇಕು ಅಂತಂದಾಗ I2 ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಸೊ I2 ವ್ಯಾಲ್ಯೂನ ಈ ಒಂದು ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದು, ಸರಿನಾ? I2 ವಿಲ್ ಬಿ ಈಕ್ವಲ್ ಟು ಐ ಟೋಟಲ್ ಇಂಟು ಆಪೋಸಿಟ್ ರೆಸಿಸ್ಟೆನ್ಸ್. I2 ವ್ಯಾಲ್ಯೂಗೆ ಆಪೋಸಿಟ್ ರೆಸಿಸ್ಟೆನ್ಸ್ ಏನು, ಆಪೋಸಿಟ್ ಬ್ರಾಂಚ್ದು. I2 ಫ್ಲೋ ಆಗ್ತಾ ಇರೋದು ಈ ಒಂದು ಬ್ರಾಂಚ್ ಅಲ್ಲಿ, ಈ ಒಂದು ಬ್ರಾಂಚಿನ ಆಪೋಸಿಟ್ ಬ್ರಾಂಚ್ ಯಾವುದು, ಇದು. ಸೊ ಇದರಲ್ಲಿರುವಂತ ರೆಸಿಸ್ಟೆನ್ಸ್ ಎಷ್ಟು, 6, ಸರಿನಾ? ಯಾವ್ದ್ರಲ್ಲಿ ಫ್ಲೋ ಆಗ್ತಾ ಇರುತ್ತೆ ಅದರ ಆಪೋಸಿಟ್ ಬ್ರಾಂಚಿನ ರೆಸಿಸ್ಟೆನ್ಸ್ ಅನ್ನ ಬರಿಬೇಕು, ಡಿವೈಡೆಡ್ ಬೈ ಆಪೋಸಿಟ್ ಬ್ರಾಂಚ್ ರೆಸಿಸ್ಟೆನ್ಸ್ ಪ್ಲಸ್ ಕರೆಂಟ್ ಬ್ರಾಂಚ್ ಅಂದ್ರೆ I2 ಎಲ್ಲಿ ಫ್ಲೋ ಆಗ್ತಾ ಇರೋದು, 8 ohm ರೆಸಿಸ್ಟೆನ್ಸ್ ಮುಖಾಂತರ. ಸೊ 8 ಅಂತ ಬರಿಬೇಕು. ಈಗ ನನಗೆ IT ವ್ಯಾಲ್ಯೂ ಗೊತ್ತಿಲ್ಲ, ಆದ್ರೆ I2 ವ್ಯಾಲ್ಯೂ ಗೊತ್ತು. I2 ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ, 1.5 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಈಗ ನಾನು IT ವ್ಯಾಲ್ಯೂನ ಕಂಡುಹಿಡ್ಕೋಬಹುದಾ? ಎಸ್. ಯಾವ ರೀತಿ, 1.5 ಹಂಗೆ ಇರಲಿ, ವಿಚ್ ವಿಲ್ ಬಿ ಈಕ್ವಲ್ ಟು IT ಇಂಟು 6 ಏನಾಗುತ್ತೆ, 6 IT ಆಗುತ್ತೆ, ವೋಲ್ ಡಿವೈಡೆಡ್ ಬೈ 6 ಪ್ಲಸ್ 8 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 14. ಸೊ 14 ಅನ್ನ 1.5 ಜೊತೆ ಮಲ್ಟಿಪ್ಲೈ ಮಾಡಿ, 1.5 ಇಂಟು 14 ವಿಲ್ ಬಿ ಈಕ್ವಲ್ ಟು 6 IT ಆಯ್ತು. ನನಗೆ IT ವ್ಯಾಲ್ಯೂ ಮಾತ್ರ ಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, 6 ಅನ್ನ ಈ ಕಡೆ ಕಳಿಸ್ತೀನಿ. ಅವಾಗ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಡೈರೆಕ್ಟ್ ಡಿವೈಸರ್ಗೆ ಬಂದು ಕೂತ್ಕೊಳುತ್ತೆ. ಸೊ ಇವಾಗ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡೋಣ. 1.5 ಇಂಟು 14 ವ್ಯಾಲ್ಯೂ ಎಷ್ಟು ಬಂತು, 21 ವೋಲ್ ಡಿವೈಡೆಡ್ ಬೈ 6 ಅಂತಂದ್ರೆ 3.5. ಸೊ ನನಗೆ ಐ ಟೋಟಲ್ ವ್ಯಾಲ್ಯೂ ಎಷ್ಟು ಬಂತು, 3.5 ಆಂಪಿಯರ್. ಸೊ SI ಯೂನಿಟ್ ಅನ್ನು ಕೂಡ ನೀವು ಬರಿಬೇಕಾಗತ್ತೆ, ಮರಿಬಾರ್ದು. ಸೊ IT ವಿಲ್ ಬಿ ಈಕ್ವಲ್ ಟು 3.5 ಆಂಪಿಯರ್.
ಈಗ ನಾನು I1 ವ್ಯಾಲ್ಯೂನ ಎರಡು ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು, ಸರಿನಾ? ಎರಡು ಮೆಥಡನ್ನು ಕೂಡ ಹೇಳ್ಕೊಡ್ತೀನಿ. ಒಂದು ಮಾಮೂಲಿ ಈ ಒಂದು ಫಾರ್ಮುಲಾನ ಅಪ್ಲೈ ಮಾಡಿ ನಾವು ಸಾಲ್ವ್ ಮಾಡ್ಬೋದು. ಯಾವ ರೀತಿ? I1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು, ಈಗ ನೋಡಿ ಇಲ್ಲಿ I1 ವ್ಯಾಲ್ಯೂನ ನಾನು ಕಂಡುಹಿಡಿತಾ ಇರೋದು ವಿಲ್ ಬಿ ಈಕ್ವಲ್ ಟು I ಟೋಟಲ್ ಇಂಟು ರೆಸಿಸ್ಟೆನ್ಸ್ ಆಫ್ ಆಪೋಸಿಟ್ ಬ್ರಾಂಚ್. I1 ಇಲ್ಲಿ ಫ್ಲೋ ಆಗ್ತಾ ಇರೋದು, ಸೊ ಅದರ ಆಪೋಸಿಟ್ ಬ್ರಾಂಚ್ ಇದು, ಸೊ ಅದರ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ? 8 ಇದೆ. ಸೊ 8 ಹೋಲ್ ಡಿವೈಡೆಡ್ ಬೈ ಆಪೋಸಿಟ್ ಬ್ರಾಂಚಿನ ರೆಸಿಸ್ಟೆನ್ಸ್ 8 ಪ್ಲಸ್ ಕರೆಂಟ್ ಬ್ರಾಂಚಿನ ರೆಸಿಸ್ಟೆನ್ಸ್. I1 ಫ್ಲೋ ಆಗ್ತಾ ಇರುವಂಥ ಬ್ರಾಂಚಿನ ರೆಸಿಸ್ಟೆನ್ಸ್ ಎಷ್ಟಿದೆ? 6. ಸೊ ಈಗ IT ವ್ಯಾಲ್ಯೂ ಗೊತ್ತಾ ನನಗೆ? ಎಸ್, IT ವ್ಯಾಲ್ಯೂ ಗೊತ್ತು. ಎಷ್ಟು? 3.5. ಸೊ ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 3.5. ಸೊ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. 8 ಇಂಟು 3.5 ವ್ಯಾಲ್ಯೂ ಈಸ್ 28 ಹೋಲ್ ಡಿವೈಡೆಡ್ ಬೈ 8 ಪ್ಲಸ್ 6 ಅಂತ ಅಂದರೆ 14 ಆಯಿತು. 14 1s 14 2s. ಸೊ I1 ವ್ಯಾಲ್ಯೂ ಎಷ್ಟು ಬಂತು ನಮಗೆ? 2 ಓಮ್ ಬಂತು. ಗೊತ್ತಾಯ್ತಾ? I1 ವ್ಯಾಲ್ಯೂ ನನಗೆ 2 ಓಮ್ ಬಂತು. ಇನ್ನೂ ಒಂದು ಮೆಥಡಲ್ಲಿ ನಾವು ಸಾಲ್ವ್ ಮಾಡ್ಬೋದು. ಯಾವ ರೀತಿ? ಸಿಂಪಲ್. ನಾನು ಹೇಳಿದ್ದೆ I ಟೋಟಲ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ಟೋಟಲ್ ಕರೆಂಟ್ ಏನಾಗುತ್ತೆ? ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ. I1 ಪ್ಲಸ್ I2 ಅಲ್ವಾ? I1 ಪ್ಲಸ್ I2 ಎರಡನ್ನೂ ಕೂಡ ಆ್ಯಡ್ ಮಾಡಿದ್ರೆ ಅದೇ ಟೋಟಲ್ ಕರೆಂಟ್ ಬರುತ್ತೆ. ನನಗೆ I2 ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಮತ್ತೆ IT ವ್ಯಾಲ್ಯೂ ಅಂದರೆ ಟೋಟಲ್ ವ್ಯಾಲ್ಯೂನ ಇಲ್ಲಿ ಕಂಡುಹಿಡ್ಕೊಂಡಿದ್ದೀನಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ 3.5 ವಿಲ್ ಬಿ ಈಕ್ವಲ್ ಟು I1 ವ್ಯಾಲ್ಯೂ I2 ವ್ಯಾಲ್ಯೂ ಅವರೇ ಕೊಟ್ಟಿದ್ರು, ಎಷ್ಟಿದೆ? 1.5 ಆಂಪಿಯರ್ ಅಂತ. ಸೊ I1 ವ್ಯಾಲ್ಯೂ ನನಗೆ ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ? 3.5 ಈ ಪ್ಲಸ್ 1.5 ಅನ್ನು ಈ ಕಡೆ ತಗೊಂಬರೋಣ, ದಟ್ ಈಸ್ ಮೈನಸ್ 1.5 ವಿಲ್ ಬಿ ಈಕ್ವಲ್ ಟು I1. 3.5 ಮೈನಸ್ 1.5 ಅಂತ ಅಂದರೆ 2 ಆಂಪಿಯರ್. ನೋಡಿ, ಸೇಮ್ ಆನ್ಸರೇ ಬಂದಿರೋದು. ಈಗ ಏನು ಕಂಡುಹಿಡಿಬೇಕು? ನಾನು ಈ ವೋಲ್ಟೇಜನ್ನು ಕಂಡುಹಿಡಿಬೇಕು. ಅವರು V ಈಸ್ ಈಕ್ವಲ್ ಟು IR ಅಂತ ಕೊಡೋದ್ರ ಬದಲು, ಅಂದರೆ ವೋಲ್ಟೇಜ್ ಅಂತ ಕೊಡೋದ್ರ ಬದಲು E ಅಂತ ಕೊಟ್ಟಿದ್ದಾರೆ ಅಷ್ಟೇ. E ಈಸ್ ಈಕ್ವಲ್ ಟು IR ಆಗಿರುತ್ತೆ. ಗೊತ್ತಾಯ್ತಾ? ಈಗ ನನಗೇನು ಬೇಕಾಗಿರೋದು? ಟೋಟಲ್ ಸರ್ಕ್ಯೂಟಲ್ಲಿರುವಂಥ ವೋಲ್ಟೇಜ್ ಅಂತ ಅಂದರೆ ಈ ಟೋಟಲ್ ವ್ಯಾಲ್ಯೂ ಬೇಕು. ಅದೇನಕ್ಕೆ ಈಕ್ವಲ್ ಆಗಿರುತ್ತೆ? ಟೋಟಲ್ ಸರ್ಕ್ಯೂಟಲ್ಲಿರುವಂಥ ಕರೆಂಟ್, ದಟ್ ಈಸ್ IT ಟೋಟಲ್ ರೆಸಿಸ್ಟೆನ್ಸ್ RTಗೆ ಈಕ್ವಲ್ ಆಗಿರುತ್ತೆ. ಈಗ ಟೋಟಲ್ ಕರೆಂಟ್ ಏನೋ ಕಂಡುಹಿಡಿದ್ವಿ ನಾವು 3.5 ಆಂಪಿಯರ್ ಅಂತ, ಆದರೆ ರೆಸಿಸ್ಟೆನ್ಸ್ ಟೋಟಲ್ ಬೇಕಲ್ವಾ? ಇಲ್ಲಿ ನನಗೆ ಡಿಫ್ರೆಂಟ್ ರೆಸಿಸ್ಟರ್ಗಳಿದ್ದಾವೆ. ಸೊ ಇವುಗಳ ಈಕ್ವಲೆಂಟ್ ರೆಸಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟು ಇವೆರಡು ಕೂಡ ಪ್ಯಾರಲಲ್ ಆಗಿದಾವಲ್ವಾ? ಪ್ಯಾರಲಲ್ ಆಗಿರುವಂಥ ರೆಸಿಸ್ಟೆನ್ಸನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಏನಾದ್ರೂ ಎರಡು ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ ಏನು ಮಾಡ್ತೀವಿ? RP ವಿಲ್ ಬಿ ಈಕ್ವಲ್ ಟು R1 ಇಂಟು R2 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2. ಇದೇ ಅಲ್ವಾ ಫಾರ್ಮುಲಾ ಯೂಸ್ ಮಾಡೋದು? ಎರಡು ಪ್ಯಾರಲಲ್ ಆಗಿ ಏನಾದ್ರೂ ರೆಸಿಸ್ಟರ್ಗಳಿದ್ರೆ, ಸೊ 6 ಮತ್ತು 8 ಅಲ್ವಾ? ಸೊ 6 ಇಂಟು 8 ಹೋಲ್ ಡಿವೈಡೆಡ್ ಬೈ 6 ಪ್ಲಸ್ 8. 6 ಪ್ಲಸ್ 8 ಅಂತಂದ್ರೆ ಎಷ್ಟಾಗುತ್ತೆ? 14. 8 6 48 ಆಗುತ್ತೆ. ಸೊ 48 ಬೈ 14 ವ್ಯಾಲ್ಯೂ ಏನಾಗುತ್ತೆ ನೋಡೋಣ. 48 ಹೋಲ್ ಡಿವೈಡೆಡ್ ಬೈ 14 ವ್ಯಾಲ್ಯೂ ಇಸ್ 3.42. ಸೊ 3.42 ಓಮ್. ಸೊ ಇದೇನಿದು ವ್ಯಾಲ್ಯೂ? ಈ ಪ್ಯಾರಲಲ್ ರೆಸಿಸ್ಟೆನ್ಸ್ಗಳದ್ದು. ಸೊ ಇದಷ್ಟು ಕೂಡ ಈಕ್ವಲೆಂಟ್ ಆದಮೇಲೆ ಇವಷ್ಟು ಏನಾಗಿದ್ದಾವೆ? ಸೀರೀಸ್ ವಿತ್ ದಿಸ್ 4 ಓಮ್ ರೆಸಿಸ್ಟೆನ್ಸ್. ಸೊ ಟೋಟಲ್ RT ವಿಲ್ ಬಿ ಈಕ್ವಲ್ ಟು ಆ 4 ಓಮ್ ರೆಸಿಸ್ಟೆನ್ಸ್ 4 ಪ್ಲಸ್ ಇಲ್ಲಿ ಇದರ ಈಕ್ವಲೆಂಟ್ ರೆಸಿಸ್ಟೆನ್ಸ್, ದಟ್ ಈಸ್ 3.42. ಸರಿನಾ? ನಾವೇನಾದ್ರೂ ಸೀರೀಸಲ್ಲಿ ಇದ್ರೆ ರೆಸಿಸ್ಟರ್ಗಳು ಡೈರೆಕ್ಟಾಗಿ ಆ್ಯಡ್ ಮಾಡ್ತಾ ಹೋಗ್ತೀವಿ, ಅಷ್ಟೇ ಸಿಂಪಲ್. 4 ಪ್ಲಸ್ 3.742 ಅಂತಂದರೆ 7.42 ಓಮ್ ಆಯಿತು. ಗೊತ್ತಾಯ್ತಾ? ಇವಾಗ 7.42 ಓಮ್ ಇಸ್ ದ ಟೋಟಲ್ ರೆಸಿಸ್ಟೆನ್ಸ್. ಟೋಟಲ್ ರೆಸಿಸ್ಟೆನ್ಸ್ ಗೊತ್ತು, ಟೋಟಲ್ ಕರೆಂಟ್ ಗೊತ್ತಿದೆ, ಸೊ ವೋಲ್ಟೇಜನ್ನು ಕಂಡುಹಿಡ್ಕೋಬಹುದು. ಸೊ ಈ ಟೋಟಲ್ ವಿಲ್ ಬಿ ಈಕ್ವಲ್ ಟು I ಟೋಟಲ್ ಇಂಟು R ಟೋಟಲ್. I ಟೋಟಲ್ ವ್ಯಾಲ್ಯೂ ಎಷ್ಟು? 3.5 ಆಂಪಿಯರ್. R ಟೋಟಲ್ ವ್ಯಾಲ್ಯೂ ಎಷ್ಟು? ನಮಗೆ ಈಗ ತಾನೇ ಬಂದಿದೆ, ದಟ್ ಈಸ್ 7.42 ಓಮ್. ಸೊ ವ್ಯಾಲ್ಯೂ ಇಷ್ಟಾಗುತ್ತೆ. ಕ್ಯಾಲ್ಕುಲೇಟರ್ನ ಯೂಸ್ ಮಾಡೋಣ. 3.5 ಇಂಟು 7.42 ವ್ಯಾಲ್ಯೂ ಇಸ್ 25.97. 25.97 ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 26 ವೋಲ್ಟ್ಸ್ ಅಂತ ಬರೀಬಹುದು. ಸರಿನಾ? ಸೊ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಇದೇ ಥರ ನೀವು ಸಾಲ್ವ್ ಮಾಡ್ತಾ ಹೋದಾಗ ಮಾತ್ರ ನಿಮಗೆ ಫುಲ್ ಆ್ಯಂಡ್ ಫುಲ್ ಮಾರ್ಕ್ಸನ್ನು ಕೊಡೋದು, ಇಲ್ಲ ಅಂತಂದರೆ ಮಾರ್ಕ್ಸನ್ನು ಕೊಡಲ್ಲ. ಸರಿನಾ? ಆಮೇಲೆ ಎಲ್ಲ ವ್ಯಾಲ್ಯೂಗಳು ಏನಿದ್ದಾವೆ ಅವುಗಳ SI ಯೂನಿಟ್ ಬರೀಬೇಕು. ಕರೆಂಟ್ ಆದರೆ ಆಂಪಿಯರು, ವೋಲ್ಟೇಜ್ ಆದರೆ ವೋಲ್ಟ್ಸು, ರೆಸಿಸ್ಟೆನ್ಸ್ ಆದರೆ ಓಮು, ಅವೆಲ್ಲವೂ ಕೂಡ ಬರೀಬೇಕು, ಇಲ್ಲಾಂದರೆ ಮಾರ್ಕ್ಸ್ ಕೊಡಲ್ಲ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಯಾಕಂತಂದರೆ ಒಂದೇ ಥರದ ಪ್ರಾಬ್ಲಮ್ ಕೇಳಲ್ಲ, ಡಿಫ್ರೆಂಟ್ ಕೇಳ್ತಾರೆ. ನಾನು ಎಲ್ಲ ಪಾಸಿಬಿಲಿಟಿನೂ ಕೂಡ ಸಾಲ್ವ್ ಮಾಡಿದ್ದೀನಿ, ಅದೆಲ್ಲ ಪ್ಲೇ ಲಿಸ್ಟಲ್ಲಿದೆ. ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ಪ್ಲೇ ಲಿಸ್ಟ್ ಲಿಂಕ್ ಇರುತ್ತೆ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.